ನೋಡಿ ಗೈಸ್, ಇದು ಫಸ್ಟ್ ಅವರ್ ನಮ್ ಟ್ರೆಕ್ಕಿಂಗ್ ದ ಫಸ್ಟ್ ಲೇಕ್ ಕುರಂಜಲ್ ಪೀಕ್. ಏನಕ್ಕ ಹೆಸರು ಬಂದಿರೋದು? ಹೋಗಿದ್ರ ಮಾವ? ಹೋಗಿದ್ವಿ. ಹೇಳಿರಿ ಸರ್. ತೆಗಿ ಆಯ್ತು. ಅವರು ನೀವು ವಿಡಿಯೋ ಮಾಡೋದ್ರಲ್ಲಿ ರಕ್ತ ಕುಡ್ಕೊಂಡ್ಬಿಡುತ್ತೆ. ಪುಳಿಯೋಗರೆ ತಿಂದ್ರಾ? ರೈನಿ ಪುಳಿಯೋಗರೆ. ಜಿಯೋ ಅಂತ ಹಾಕವ್ರ. ಫಸ್ಟ್ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಬೈ ಮಿಸ್ಟೇಕ್ ಮೈಕ್ನ ಆನ್ ಮಾಡೋಕ್ಕೆ ಹೋಗಿ ಆಫ್ ಮಾಡಿಬಿಟ್ಟೆ. ಸೊ ಯಾವುದು ಆಡಿಯೋ ರೆಕಾರ್ಡ್ ಆಗಿಲ್ಲ. ಒಂದು ಸಣ್ಣ ವಾಟರ್ ಕ್ರಾಸಿಂಗ್ ಇತ್ತು ಆ್ಯಂಡ್ ಫಸ್ಟ್ 1 ಕಿಲೋಮೀಟರ್ ಫುಲ್ ಈಸಿ ಇತ್ತು. ಆವಾಗಿಂದ ರೆಕಾರ್ಡ್ ಆಗಿಲ್ಲ ಅನ್ಕೋತಾ ಇದ್ದೆ. ನಾನೇ ಆಫ್ ಮಾಡಿಬಿಟ್ಟಿದ್ದೀನಿ ಆನ್ ಮಾಡೋಕ್ಕೆ ಹೋಗಿ ಮೈಕು. ಕ್ಯಾಮ್ರಾದಲ್ಲಿ ಏನೂ ಕಾಣ್ತಾ ಇಲ್ಲ, ಡೈರೆಕ್ಟಾಗಿ ಸಖತ್ತಾಗಿ ಕಾಣುತ್ತೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗಾಯ್ಸ್. ಅಲ್ಲ, ಇದು ಹೆಸರು ಕುರಿಂಜಲ್ಲ? ಕುರಂಜಲ್ ಪೀಕ್. ಏನಕ್ಕ ಹೆಸರು ಬಂದಿರೋದು? ಕುರಂಜಲ್ ಹೂ ಬರುತ್ತೆ ಕಣ್ರಿ 12 ವರ್ಷಕ್ಕೆ ಒಂದ್ಸರಿ ಇಲ್ಲಿ. ಕುರಿಂಜಲು? ಓಕೆ. ಕುರಂಜಲ್ ಪೀಕಲ್ಲಿ 12 ವರ್ಷಕ್ಕೆ ಬರುತ್ತೆ. 3 years ಆಯ್ತು ಬಂದೋಗಿ. ಒಳ್ಳೆ ಚೆನ್ನಾಗಿತ್ತು, ಎಲ್ಲ ಹೊಂಟೋಯ್ತು. ಪರವಾಗಿಲ್ಲ, ವಾಯ್ಸ್ ಓವರ್ ಮಾಡೋಣ. ಪರವಾಗಿಲ್ಲ, ಹಂಗಾರೆ ಮೈಕ್ ಕ್ವಾಲಿಟಿ ಚೆನ್ನಾಗೇ ಐತೆ. ನಾನೇ ಒಂದು 2 ಹನಿ ಬಿದ್ದಿದ ತಕ್ಷಣ ಆಫ್ ಆಗೋಯ್ತು ಅಂದ್ಕೊಂಡೆ. ಆವಾಗಿಂದ ಫುಲ್ ಮಳೆ ಬಂತು. ಇವಾಗ ಮೇಲ್ಗಡೆ ನೆಂದಿದ್ರು, ಒಳಗಡೆ ಸೆಕೆ. ಇನ್ನು ನಾವು 3-4 ವರ್ಷ ಬೇಕು ಬರಲಿಕ್ಕೆ. 12 ವರ್ಷಕ್ಕೆ ಒಂದೇ ಸರಿ. 12 ವರ್ಷಕ್ಕೆ ಒಂದ್ಸರಿ ಬರ್ತಿದ್ದು. ಈಗ 3 years ಆಯ್ತು ಬಂದೋಗಿ. ಅದಕ್ಕಾಗಿ ಕುರಂಜಲ್ ಪೀಕ್ ಅಂತ ಕೊಟ್ಟಿರೋದು ಸರ್. ಅದು ಇಲ್ಲಿ ಈ ಬೆಟ್ಟದಲ್ಲಿ ಬರುತ್ತೆ ಹೂ, ಬಿಡುತ್ತೆ ಹೂವು. ಅವು ಫುಲ್ ಬೆಟ್ಟನೇ ಆಗುತ್ತೆ ಇದು ಹೂವು. 12 ಅದು ಯಾಕೆ ಅದು ಹಂಗೆ 12 ವರ್ಷಕ್ಕೆ ಒಂದೇ ಸರಿ? 12 ವರ್ಷಕ್ಕೆ ಒಂದೇ ಸರಿ ಬರೋದು. ಅದು ಆಟೋಮೆಟಿಕ್ ಎಲ್ಲ ಬೆಟ್ಟಗಳೆಲ್ಲ ನೀಲಿ ಕಲರ್ ಆಗಿರುತ್ತೆ. ಚೆನ್ನಾಗಿದೆ. ಈಗ ಒಂದು 1.5 ಕಿಲೋಮೀಟರ್ ಮುಗಿಸಿದೀವಿ ಅನಿಸುತ್ತೆ. ಕ್ಯಾಮ್ರಾಮನ್ಗೊಂದು ಅಪ್ಲಾಸ್ ಕೊಡಿ, ಚೆನ್ನಾಗಿ ಮಾಡಿದರೆ ಮಾತ್ರ. ಈ ಕಡೆ ವ್ಯೂ ತೋರಿಸಿ ಕ್ಯಾಮ್ರಾಮನ್, ವ್ಯೂ ತೋರಿಸಿ. ಗೊತ್ತಿಲ್ಲ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಯಾವ ರೇಂಜಿಗೆ ವ್ಯೂ ರೆಕಾರ್ಡ್ ಆಗಿದೆ ಅಂತ. ವ್ಯೂ ಕಾಣಲಿಲ್ಲ ಅಂದರೆ ನನ್ನ ನೋಡಿ, ನಾನೇ ವ್ಯೂ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಇನ್ನು? 2 ಕಿಲೋಮೀಟ್ರ್ ಆಗಿದೆ. ಇನ್ನು 5 ಕಿಲೋಮೀಟ್ರ್ ಇದೆ. ಸ್ಟೆಪ್ಸ್ ಇದೆಯಾ ಮುಂದೆ? ನೋಡೋಣ ಬನ್ನಿ. ಏನು ಮಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಮಾಡೋದಷ್ಟೇ. ವಿಡಿಯೋ ಚೆನ್ನಾಗಿರುತ್ತೆ. ಆಫ್ ಮಾಡಿದ್ದೀನಿ ಬಿಸಿಲಲ್ಲಿ, ಆನ್ ಆಗಿಲ್ಲ ಅಂದ್ಕೊಂಡು ಆನ್ ಆಗಿರೋದನ್ನ ಆಫ್ ಮಾಡಿರೋದು ನಾವು. ಹೆಂಗೆ ಹೇಳು, ಪೋಸ್ ಹಾಕೊಂತ. ತೋರಿಸಿ ಬೈಸೆಪ್. ಮಳೆ ನಿಂತಿದೆ ಇವಾಗ. ಫೈವ್ ಕಿಲೋಮೀಟರ್ಸ್ ಆಗಿದೆ, ಹೇಳಿದ್ನಲ್ಲ ಆಗಲೇ. ಇನ್ನು ಎಷ್ಟು ಈಸಿ ಪೀಸಿ ಆಗಿತ್ತು. ಸಾರಿ 2 ಕಿಲೋಮೀಟರ್ಸ್ ಆಗಿದೆ. 5 ಕಿಲೋಮೀಟರ್ಸ್ ಇದೆ. ಈಸಿ ಪೀಸಿ ಆಗಿತ್ತು 2 ಕಿಲೋಮೀಟರ್ಸ್. ಈಗ ಸ್ವಲ್ಪ ಸ್ಟೀಪ್ ಇದೆ. ಓಕೆ. ಈ ಮನೆ 3 years ಅದು ಬಂದೋಯ್ತು. ಚೆನ್ನಾಗಿತ್ತು ಮಾತ್ರ, ಕ್ರೌಡೆಲ್ಲ. ಈಗ ಇತ್ತೀಚೆಗೆ ಜನ ಜಾಸ್ತಿ ಅಲ್ವಾ ಟ್ರೆಕ್ಕಿಂಗ್ ಎಲ್ಲ? ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ ಜನ. ಇಷ್ಟು ದಿನ ಎಲ್ಲ ಫಸ್ಟಲ್ಲಿ ಇದ್ದಿಲ್ಲ. ಇತ್ತೀಚೆಗೆ ಒಂದು 2-3 ವರ್ಷ ಆಯಿತು ಜಾಸ್ತಿ ಆಗ್ತಾ ಇದೆ. ಆದರೆ ಎಲ್ಲ ಗೌರ್ಮೆಂಟ್ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿ. ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಗೌರ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಯಾವ್ದು ಬಿಡಲ್ಲ. ಫುಲ್ ಚೆಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ನಡೀತಾ ಇದೆ. ಎಲ್ಲ ಚೆಂದ ಮಾಡಿ ಕಳಿಸ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಸರ್ ನಮಗೆಲ್ಲ. ನೋಡಿ ವ್ಯೂ ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ? ಕಾಣಿಸೋಷ್ಟು ನೋಡಿ, ಕಾಣಿಸಿಲ್ಲ ಅಂದರೆ ನೋಡಿ. ನಾನು ಹಂಗೆ ಬ್ರೈಟ್ ಆಗಿಬಿಟ್ಟೆ ಈ ಕಡೆ ಬಂದು. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ. ಈಗ ನೋಡಿ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದು ಸ್ನೈಲ್ ಏನೇ ಅನ್ಸುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್. ಅದು ಮುಚ್ಕೊಳ್ಳುತ್ತೆ. ಸ್ನೈಲ್ ಅಲ್ಲ, ಅದು ಒಣಕೆ ಬಂಡಿ. ಬಿಡಮ್ಮ, ಮುಟ್ಬೇಡ. ಹೋಗ್ಲಿ ಬಿಡು. ತುಳಿದು ಗಿಳಿದ್ಯೋ, ಸೈಡ್ಗೆ ಹಾಕ್ರಿ, ಎತ್ತಿ.
ಕಾಣಿಸ್ತಾ ಇಲ್ಲ ಗೈಸ್, ಕ್ಯಾಮ್ರಾದಲ್ಲಂತೂ ಏನೂ ಕಾಣಿಸ್ತಾ ಇಲ್ಲ. ಡೈರೆಕ್ಟಾಗಿ ಇರೋದ್ರಲ್ಲಿ 10% ಆಯಿತೋ ಇಲ್ವೋ ಗೊತ್ತಿಲ್ಲ. ನಿಸರ್ಗ ಅವರು ನಿಸರ್ಗನ ನೋಡ್ತಾ ಇದ್ದಾರೆ, ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಮಣ್ಣಾಗತ್ತೆ ನೋಡಿ ಇವಾಗ ಅವ್ರು ಹೆಂಗ್ ಹೊಡಿತಾರೆ. ನೀವು ಇದು ಮಾನ್ಸೂನಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಮಾತ್ರನಾ ಇದು? ಇಲ್ಲ ಸರ್, ಪ್ರತಿ ಸರಿ ಎಲ್ಲ ಇದ್ದೇ ಇರುತ್ತೆ. ವರ್ಷ ಪೂರ್ತಿ? ಮಾರ್ಚ್ ಏಪ್ರಿಲ್ ಮೇಲಿ ಫೈರ್ ಅಂತ ಬರುತ್ತೆ. ಫೈರ್ ಬಂದ್ಮೇಲೆ ಕ್ಲೋಸ್ ಆಗುತ್ತೆ ಸರ್. ಓಕೆ. ಹಾಂ, ನೀವು ಡೈಲಿ ಮಾಡ್ತೀರಾ? ಇಲ್ಲ ಸರ್, ನಮಗೆ ಜನ ಇದ್ದಾಗ ಮಾಡ್ತೀವಿ, ಬಿಡಲ್ಲ, ಮಾಡಬೇಕಲ್ಲ. ನಮಗೊಂದು 70 ಜನ ಏನೋ ಗೈಡ್ ಇದ್ದಾರೆ, ಅವ್ರಿಗೂ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಜನ ಅಂತೇಳಿ ಅವ್ರು ಕಳಿಸ್ತಾ ಇರ್ತಾರೆ. ಕೂದಲೆಲ್ಲ ಈ ಥರ ಆಗೋಗ್ಬಿಟ್ಟಿದೆ. ಫುಲ್ ಸ್ಟ್ರಾಂಗ್ ಲೆಗ್ಸ್ ಇದ್ದಾವೆ. ಮೊನ್ನೆ ಬಿದ್ದಿರೋದಾ? ಮಿಕ್ಸ್ ಮಾಡೋದು ಅಲ್ಲ, ಅದು ಕಾಸ್ಟ್ ಫುಲ್ ಹಾಕೋತೀರಾ? ಇಲ್ಲ, ಅರ್ಧ ಹಾಕೊಳ್ಳಿ ನೀವು. ಅದಕ್ಕೇನೆ ಹೊಡಿಯಕ್ಕೆ ಕಲ್ಲು ಹುಡುಕ್ತಿದೀವಿ. ಏನಾಗಲ್ಲ, ವರ್ಸ್ಬಿಟ್ಟು ಹಾಕೊಳ್ರಿ. ಕಚ್ಚಿ ಕೊಡಿ ಅವ್ರಿಗೆ. ಅರ್ಧ ಹಾಕೊಳ್ರಿ ಕಚ್ಚಿ. ಏನಾಗಲ್ಲ. ನೀವು ದಿನಕ್ಕೆ ಒಂದ್ ದಿವಸಕ್ಕೆ ಒಂದ್ಸರಿ ಹತ್ತು ಇಳಿತೀರಾ? ಒಂದು ದಿನಕ್ಕೆ ಒಂದ್ಸರಿ ಹತ್ತು ಇಳಿತೀನಿ ಅಷ್ಟೇ. ಬೇರೆ ಟೈಮಲ್ಲಿ ಏನು ಕೆಲಸ ಮಾಡ್ತೀರಾ? ಬೇರೆ ಟೈಮಲ್ಲಿ ನಮ್ಮ ಅದು ಇದು ಕೆಲಸ ಮಾಡ್ತೇವೆ ಸರ್. ಯಾಕಂದ್ರೆ ಕಾಫಿ ತೋಟಕ್ಕೆ ಹೋಗ್ತೀವಿ, ಕಟಿಂಗ್ ಅದು ಇದೆಲ್ಲ ಮಾಡ್ತೀವಿ, ಎಲ್ಲ ಆ ಕೆಲಸ ಎಲ್ಲ ಮಾಡ್ತೀವಿ ನಾವು. ಇವಾಗ ಇದ್ದಾಗ ಗೈಡ್ ಇದ್ದಾಗ ಹೋಗ್ತೇವೆ ಸರ್. ಇಲ್ಲಿ ಅಂದರೆ ವೀಕ್ಲಿ ಸಾಟರ್ಡೆ ಸಂಡೇ ಮಾತ್ರ ಜೋರು ಚೆನ್ನಾಗಿರುತ್ತೆ. ಇವತ್ತು ವೀಕ್ಲಿ ಆದರೂ ಇವತ್ತು ಫುಲ್ ಜನ ಅವ್ರೆ? ಇಲ್ಲ ಸರ್, ಆದರೂ ಜಾಸ್ತಿ ಇದೆ. ನಿನ್ನೆ 213. ಇವತ್ತು 300 ಇದೆ. 300 ಕುರಂಜಲ್ 300, ಇದು 300 ಇದೆ. ಕುದುರೆಮುಖ ಇಲ್ಲ, ಕುರಂಜಲ್. ಇಲ್ಲಿ ಕುರಿಂಜಿಲ್ಲೇ ಜಾಸ್ತಿ ಜಿಗಣೆ ಇರೋದಂತೆ. ಅದೇ ಹೇಳೋದು ನಾನು. ನೀವು ಒಂದು ಟೈಮ್ ಅಲ್ಲಿ ಆ ಕಡೆ ಹೋಗಿ ಬನ್ನಿ, ಈ ಕಡೆ ಬನ್ನಿ. ಇಲ್ಲಿ ಓಡಾಡಿ ಇಲ್ಲಿ ರೋಡಲ್ಲಿ ಇಲ್ಲ. ಇಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಇರುತ್ತೆ. ಮಳೆ ಬಂತಲ್ರಿ. ಓಕೆ. ಮಳೆ ಬಂದ್ರೆ ಅದನ್ನ ಓಡಾಡಿ ಡಿಟೇಲ್ಸ್ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತಲ್ಲ, ಉಪ್ಪು ಬೇವಿನ ಎಣ್ಣೆ ಎಲ್ಲ ಹೋಗುತ್ತಲ್ಲ, ಅವಾಗ ಬರ್ತಾವೆ. ಹೋದ್ಮೇಲೆ ಮತ್ತೆ ರೋಡಿಗೆ ಬಂದ್ಬಿಡುತ್ತೆ ಅವಾಗ. ಅಂಕಲ್ ಆಗಲ್ಲ ಅಷ್ಟು. ಇಲ್ಲ ನೀವು ಕಚ್ಚಿ ಬಾಯಲ್ಲಿ ಹಾಕಿ ನೆಂದಿರುತ್ತೆ. ನಾನು ಕಚ್ಕೊಡ್ಲಾ ಮೇಡಮ್ರೆ? ಸುಣ್ಣ ಮಾತ್ರ ನೋಡಾಡ್ಕೊಳ್ಳಿ. ನೀನು ಇದು ಜಾಸ್ತಿ ಆಗ್ಬೇಡ. ತಗೊಳ್ಳಿ ಅಂಕಲ್. ಅವ್ರು ಕೊಡಿ. ನೀವಕ್ಕಲ್ಲ ನಾನು ಅಷ್ಟೇ ತಿಂತೀನಿ. ಹಾಕ್ರಿ, ಏನಾಗಲ್ಲ. ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಆಯ್ತಾ? ಅದೇ ಅಪ್ಪ. ನಾನು ಹಾಕೇ ಇಲ್ಲ. ನೋಡಿ, ಫಾರೆಸ್ಟ್ ಏರಿಯಾ. ಇಲ್ಲೇನೂ ಇಲ್ವಂತೆ ಪ್ರಾಣಿಗಳು, ಹೈನಾಸ್ ಮಾತ್ರ ಇದಾವಂತೆ. ನೋಡಿ, ಪ್ಲಾಸ್ಟಿಕ್ ಅದಕ್ಕೆ ಬಿಡಲ್ಲ. ಮೇಲೆಲ್ಲ ಅಂತೆ ತೋರಿಸು. ಫುಲ್ಲು ನಾನು ನೋಡಿರೋದ್ರಲ್ಲಿ ಇದೆ ದೊಡ್ಡದು ಒಂಥರ. ಈ ಥರ ಫಾರೆಸ್ಟ್ ಒಳಗಡೆ ನಾನು ಫಸ್ಟ್ ಟೈಮ್ ಬಂದಿರೋದು. ಫುಲ್ ಇಷ್ಟು ದೊಡ್ಡ ಮರ. ಚೆನ್ನಾಗಿದೆಯಾ ಶಾರ್ಕ್ ಖಾನ್ ಪೋಸ್? ಡಬಲ್ ಥರ ಇದೆಯಾ? ಪೋಸ್ ಹೊಡಿಯೋಕ್ಕೆ ಬರಲ್ಲ ನಂಗೆ ಅಷ್ಟೊಂದು. ಸುಸ್ತಾಗಿಲ್ಲ ಒಂಚೂರು. ಬೇರೆಯವ್ರಿಗೆಲ್ಲ ಸುಸ್ತಾಗ್ಬಿಟ್ಟಿದೆ ನಂಗೆ ಗೊತ್ತು. 420 ಜರ್ದಾ ಬೀಡ. ಸಕ್ಕದಾಗೈತೆ ಫಾರೆಸ್ಟ್. ನಾನು ಇನ್ನೂ ಫುಲ್ ಹೋಗಿಲ್ಲ, ಇವಾಗ 3 ಕಿಲೋಮೀಟರ್ಸ್ ಆಗಿರ್ಬೋದು. ಬಟ್ ಸಕ್ಕದ ಈ 3 ಕಿಲೋಮೀಟರ್ಸ್ ಸಕ್ಕದಾಗಿತ್ತು. ಮಳೆ ಬರ್ತಾ ಇತ್ತು, ಹಿಂಗೆ ಮಳೆ ನಿಂತಿದೆ, ಸಕ್ಕದಾಗಿತ್ತು. ಫುಡ್ ಅಲ್ಲಿ ಫಾರೆಸ್ಟ್ ಫುಲ್ ಫಾರ್ಮ್ ಹಾಕೋರು ನೋಡು. ಇವಾಗ ಅರ್ಧ ಬಂದಿಲ್ಲ. ಅರ್ಧ ಬಂದಿಲ್ಲ ಸರ್. ಒಂದು 2.5-3 ಕಿಲೋಮೀಟರ್ ಬಂದಂಗೆ. ಈಗ ಇಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. 3 ಕಿಲೋಮೀಟರ್ ಆಯಿತು.
ಇನ್ನೂ 4 ಕಿಲೋಮೀಟ್ರ್ ಇದೆ, ಓದ್ಕೊಳ್ಳಿ. ರೈನ್, ಎಕೋ ಬ್ಯಾಲೆನ್ಸ್, ಸಾಯಿಲ್ ಕನ್ಸರ್ವೇಷನ್, ಟಿಂಬರ್ ಅಂತೆ ಲಾಸ್ಟಲ್ಲಿ, ನೆನ್ಪಿಟ್ಕೊಳ್ಳಿ. ಅಲ್ಲ ಬರ್ತಾ ಇದ್ದೀರಾ? ಯಾವಾಗ ಮರದ ಮೇಲಿಂದ ಮೇಡಮ್ ನಿಲ್ಬೇಡಿ ಹೋಗ್ತಾರೆ ಗೈಸ್ ನಿಲ್ಬೇಡಿ ತೆಗಿ ಆಯ್ತು. ಅವರು ನೀವು ವಿಡಿಯೋ ಮಾಡೋದ್ರಲ್ಲಿ ರಕ್ತ ಕುಡ್ಕೊಬಿಡುತ್ತೆ. ಅವನಿಗೆ ಮೊದಲೇ B12 ಕಮ್ಮಿ. ತೆಗಿರಿ ಅಂಕಲ್, ಕಷ್ಟ ಐತೆ. ಅಂಕಲ್ ಇವಾಗ ರಿಮೂವ್ ಮಾಡ್ತಾ ಇದ್ದಾರೆ ಗೈಸ್, ನೋಡಿ ಲೀಚು. ನಿಂಗೆ ಫುಲ್ಲು ಬೂಪ್ಸ್ ಬಂಪ್ಸು. ಅಷ್ಟೇನಾ? ಅಷ್ಟೇ ಇಲ್ಲ ಆಗೈತೆ ನೋಡ್ರಿ. ನೋಡಿ ಗೈಸ್, ಅಂಕಲ್ ಎಸೇರಿ ಬೇಗ. ಫೈನಲಿ ಫಸ್ಟ್ ಟೈಮ್ ಲೀಚಸ್ ನೋಡಿ ಆಯ್ತು. ನೋಡಿ ಗೈಸ್, ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸಲ. ಬಿಂದು ನಿಂತ್ಕೋಬೇಡಿ, ಲೀಚಸ್ ಇದಾವೆ ನೋಡಿ. ಹೋಯ್ತು. ಮೇಲಿಂದ ಬಿದ್ದೈತೆ, ಕೈ ಮೇಲೆ ಬಿದ್ದೈತೆ. ನೋಡಿ ಗೈಸ್, ಇದು ಫಸ್ಟ್ ಅವರ್ ನಮ್ ಟ್ರೆಕ್ಕಿಂಗ್ ದ ಫಸ್ಟ್ ಲೀಚ್. ನಿಲ್ಬೇಡಿ, ಬನ್ನಿ. ಒಂದೇ ಒಂದು ಲೀಚ್ ಇಲ್ಲಿ ಕೈ ಮೇಲೆ ಬಿತ್ತು, ಆವಾಗಿಂದ ಮೈಯೆಲ್ಲ ಮುಲ ಅಂತ ಐತೆ, ಎಲ್ಲೆಲ್ಲಿ ಹತ್ಕೊಂಡೈತೋ ಅನ್ನೋ ಥರ. ಮೇರಾ ದಸಫಾ ಕಲ್ಪೆ ಮೇ ತೇರಾ ಬಸ್ತಾ. ಅದು ನೋಡ್ತಾ ಇರ, ನೀನು ಅಲ್ಲಾಡ್ಸ್ಬಿಡ. ಮೈ ಎಲ್ಲ ಅಲ್ಲಿ ಜುಮ್ ಅನ್ನುತ್ತದ್ ನೋಡಿದ್ರೆ. ಫಾಗ್ ನೋಡಿ ಹೆಂಗಿದೆ, ಫುಲ್ ಕಾಡು. ಕೊಚ್ಚೆ ನೋಡಿ ಇಲ್ಲಿ. ಬೇಗ ಬನ್ನಿ, ನಿಂತ್ಕೋಬೇಡಿ. ಇದೆಲ್ಲ ಒಂಥರ ಆಗ್ತಿದೆ. ಈಸಿನ ಅಲ್ಲ, ಪರವಾಗಿಲ್ಲ. ಇದು ಮಾಡಿ ಇದು ಮಾಡ್ಬೋದು ಸರ್, ಈಸಿ ಇದೆ, ಇದು ತೊಂದರೆ ಇಲ್ಲ. 1-2 ಕಿಲೋಮೀಟ್ರ್ ಅಪ್ಪಾದರೂ 2-3 ಕಿಲೋಮೀಟ್ರ್ ಲೆವೆಲ್ ಇದೆ, ಮತ್ತು ಅಲ್ಲೊಂದು 1-2 ಕಿಲೋಮೀಟ್ರ್ ಅಪ್ಪಿದೆ. ಒಳ್ಳೆ ಈಸಿ ಇದೆ ಸರ್, ಇದು ಚೆನ್ನಾಗಿ ಮಾಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡ್ಬೋದು ಇದೆಲ್ಲ. ಗಂಗಡಿಕಲ್ಲೂ ಮಾಡ್ಬೋದು, ಸ್ವಲ್ಪ 1-2 ಕಿಲೋಮೀಟ್ರ್ ಅಪ್ಪು ಬರುತ್ತೆ. ಆಮೇಲೆ ಅದನ್ನು ಈಸಿ ಇದೆ ಸರ್, ಅದನ್ನು ತೊಂದರೆ ಇಲ್ಲ. 4-8 ಕಿಲೋಮೀಟ್ರ್ ಅದು. ಅದು 4, ಇದು 7. ಇದು 7, 14. ಸೊ ಮಳೆಗಾಲದಲ್ಲಿ ಫಾಗ್ ಎಷ್ಟು ಜಾಸ್ತಿ ಇರುತ್ತೆ. ಸ್ವಲ್ಪ ಈ ವರ್ಷನೇ ಚೆನ್ನಾಗಿದೆ ಸರ್, ಟ್ರೆಕ್ಕಿಂಗ್ ಚೆನ್ನಾಗಿದೆ, ಕ್ರೌಡು ಚೆನ್ನಾಗಿದೆ, ಮಳೆನೂ ಕಮ್ಮಿ ಇದೆಯಲ್ಲ. ಮಳೆ ಅದೇ ಮೀಡಿಯಮ್ ಆಗೈತೆ, ಮೀಡಿಯಮ್ ಐತೆ, ಅಷ್ಟೇ ಜಾಸ್ತಿ ಇಲ್ಲ, ಕಮ್ಮಿ ಇಲ್ಲ. ಕುರಿಂಜಿಲ್ ಶಿಖರಕ್ಕೆ ದಾರಿ. 0 ವಿಸಿಬಿಲಿಟಿ. 5 ಕಿಲೋಮೀಟ್ರ್ ಆಯ್ತು, 2 ಕಿಲೋಮೀಟ್ರ್ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಮೇಡಮ್. ನಾವು ಬೇಗ ಹೋಗ್ಬೇಕು. ಇಲ್ಲೇ ಅವರ 0 ವಿಸಿಬಿಲಿಟಿ. ಆಫ್ಟರ್ ಎಷ್ಟು 5 ಕಿಲೋಮೀಟರ್ಸ್ ಫುಲ್ ಫಾಗ್ ಅನ್ಕೊಳ್ಳಿ. ವ್ಯೂ ಮಾತ್ರ ಕ್ರೇಜಿ ಆಗಿದೆ, ಕ್ರೇಜಿ. ನಂಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ಅಂತೂ ಸಖತ್ ಸೂಪರ್ ಕ್ರೇಜಿ ಆಗಿದೆ. ಬರಬೇಕು, ಇದೆಲ್ಲ ಬದಿಗಳು ಕಾಣ್ತಾವ, ನಾರಾವ್ ಎಲ್ಲ ಕಾಣುತ್ತೆ. ಎಲ್ಲ ಹೋದ್ರೆ ಅಲ್ಲಿಗೆ ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ಅಷ್ಟೇ ಇಲ್ಲೇ. ಹತ್ತು ಬಂದಿದ್ಕು ಸೂಪರ್ ಡೂಪರ್. ಇನ್ನ ಹತ್ಬೇಕು, ಇನ್ನ 2 ಕಿಲೋಮೀಟರ್ ಐತೆ. ಕಮಾನ್ ಕಮಾನ್. ಸಿಗುತ್ತೆ ಗ್ಯಾರಂಟಿ ಇಟ್ಕೋಬೇಡಿ, ಸಿಕ್ಕದಾಗ ನೀವು ನೋಡ್ಕೊಂಬ. ಸಾರ್ಥಕೈತಲ್ಲೇ ಹೇಳಿಲ್ಲ ಸರ್. ಹಚ್ತಾ ಕೊನೆಗೂ. ಬರಿ 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 ಬರಿ, ನಿಂತ್ಕೋಬೇಡ್ರಿ. ರಕ್ತ ಕುಡಿದ್ಮೇಲೆ ಹಂಗಾಗುತ್ತೆ ಸರ್. ರಕ್ತ ಜುಬಾಕಿ ಸರಿ. ಹೋಗಿದ್ರ ಮಾವ? ಹೋಗಿದ್ವಿ. ಇನ್ನ ಹತ್ರಕ್ಕೆ ಹೋಗು. ಬೇಡ, ಏನಾಗಲ್ಲ ಹೋಗ. ಅದ್ ಬಂದ್ರೆ ಓಡೋಗ್ಬಿಡ್ತೀನಿ ಇವಾಗ. ಓಡೋಗ್ತೀಯ, ನೀಟಾಗಿ ನೋಡಲ್ಲ, ಅದೆಲ್ಲೋ ಆಯ್ತು, ನೀವೆಲ್ಲೋ ಮಾಡ್ತಾ ಇಲ್ಲ.
ಇದನ್ನ ಹಾಕ್ಲಾ? ಇದೆ ಸ್ಟೀಪ್ ಇರೋದು. ಏ ಬಾ, ಮಳೆ ಇವಾಗ ಸ್ಟಾರ್ಟ್ ಆಯ್ತಲ್ಲಪ್ಪ. ಕಾಣ್ತಿಲ್ಲ ಆದ್ರೆ ಪುಳಿಯೋಗರೆ ತಿಂದ್ರಾ? ರೈನಿ ಪುಳಿಯೋಗರೆ. ವಿಡಿಯೋ ಮಾಡ್ಬೇಕಾ? ಬಟ್ಟೆ ಕೊಡು. ಇಡೋನ್ ಬರ ಮನೆ. ಬೇಡ, ಕಾಣ್ತಾ ಇದೀನಾ? ಹೋಗ್ಲಿ. ಏನೋ ಕಾಣಿಸ್ತೈತೆ. ಎಲ್ಲರೂ ಹತ್ರನೇ ಜೊತೆಲೇ ಬರ್ಬೇಕಂತೆ. ಪೀಕಿಗೆ ಹೋಗಿದ್ವಿ, ಸಖತ್ತಾಗಿತ್ತು. ಫುಲ್ ಮಳೆ, ಫುಲ್ಲು ನೆಂದೋಗಿ, ಫೋನು ನೆಂದೋಗಿ, ಮೈಕು ನೆಂದೋಗಿ, ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ ಮಳೆಯಲ್ಲೇ ಪುಳಿಯೋಗರೆ ತಿಂದ್ವಿ. ಆಮೇಲೆ ಫೋನ್ ಆಲ್ಮೋಸ್ಟ್ ನೆಂದೋಗಿತ್ತು, ಮೈಕು ನೆಂದೋಗಿತ್ತು. ಆ ಕೋಲ್ಡ್ ಕಾಫಿ ಬೆಚ್ಚಗಾಗಿತ್ತು. ವಾಪಸ್ಸು ಅದು ಅದು ಎತ್ಕೊಂಡು ಹೋಗ್ತಾ ಇದ್ದೀವಿ. ನೀವರೆಲ್ಲ ಬಿಗಿನರ್ಸ್ ತಾನೆ? ಹಾಂ, ಬಿಗಿನರ್ಸ್ ಮಾಡ್ಬೋದು. ಒಂಚೂರು ಮೇಲ್ಗಡೆ 1 ಕಿಲೋಮೀಟ್ರು ಕಷ್ಟ ಅಷ್ಟೇ. ಟಿ ವಿಲಿ ನೋಡಿ, ಫೋನಲ್ಲಿ ನೋಡಿ. ನನ್ನ ಫಸ್ಟ್ ವ್ಲಾಗು ಅಷ್ಟು ಚೆನ್ನಾಗಿದೆ. ಓಕೆ, ಬಾಯ್.